Hello my dear students and friends, welcome to Learn Easily channel. Please subscribe Learn Easily channel, watch videos, like and share to your friends. 10th Standard English Unit Test 1 A Hero and Grandma Climbs a Tree. ವಿದ್ಯಾರ್ಥಿಗಳೇ, ಇಲ್ಲಿ ಯೂನಿಟ್ ಟೆಸ್ಟ್ 1 ಕಳೆದ ವರ್ಷದ ಕ್ವಶನ್ ಪೇಪರ್ಸ್, ಮಾಡೆಲ್ ಕ್ವಶನ್ ಪೇಪರ್ಸ್, SA1 ಮಿಡ್ ಟರ್ಮ್ ಹಾಗೆ SA2 ಆನ್ಯಲ್ ಕ್ವಶನ್ ಪೇಪರ್ನಲ್ಲಿ ಎ ಹೀರೋ ಮತ್ತು ಗ್ರ್ಯಾಂಡ್ಮಾ ಕ್ಲೈಮ್ಸ್ ಎ ಟ್ರೀಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ಒಂದು ಆಧಾರವಾಗಿಟ್ಕೊಂಡು ಇಲ್ಲಿ ಯೂನಿಟ್ ಟೆಸ್ಟ್ 1 ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ಸನ್ನು ನೀಡಲಾಗಿರುತ್ತೆ. ಇಲ್ಲಿ ಎ ಹೀರೋ ಪಾಠದಿಂದ 3 ಮಾರ್ಕ್ಸ್ಗೆ ಬ್ಲೂ ಪ್ರಿಂಟ್ ನೀಡಲಾಗಿರುತ್ತೆ. ಇಲ್ಲಿ 3 ಮಾರ್ಕ್ಸ್ ಅಂದಾಗ 3 ಮಾರ್ಕ್ಸ್ ಕ್ವಶನ್ ಕೇಳ್ಬೋದು ಅಥವಾ 3 ಮಾರ್ಕ್ಸ್ ಎಕ್ಸ್ಟ್ರಾಕ್ಟ್ ಕೇಳ್ಬೋದು. ಇನ್ನು ಗ್ರ್ಯಾಂಡ್ಮಾ ಕ್ಲೈಮ್ಸ್ ಎ ಟ್ರೀ 4 ಮಾರ್ಕ್ಸ್ ಸಮರಿ ಇದೆ. ಬಟ್ SA1 ಮಿಡ್ ಟರ್ಮ್ ಎಕ್ಸಾಮ್ನಲ್ಲಿ ಎಕ್ಸ್ಟ್ರಾಕ್ಟನ್ನು ಸಹ 3 ಮಾರ್ಕ್ಸಲ್ಲಿ ಕೇಳಲಾಗಿತ್ತು. ಈಗ ಈ ಒಂದು ಯೂನಿಟ್ ಟೆಸ್ಟ್ ಕ್ವಶನ್ ಪೇಪರ್ 20 ಮಾರ್ಕ್ಸ್ ಇಂಗ್ಲೀಷಲ್ಲಿ ನೋಡಿದಾಗ ಫಸ್ಟ್ ಮೇನ್ ಡೂ ಆ್ಯಸ್ ಡೈರೆಕ್ಟೆಡ್ ಬಿಲೋ ಇಲ್ಲಿ 5 ಕ್ವಶನ್ಸನ್ನು ನೀಡಲಾಗಿರುತ್ತೆ. ಮೊದಲ ಒಂದು ಕ್ವಶನ್, ಚೂಸ್ ಕರೆಕ್ಟ್ ಕ್ವಶನ್ ಟ್ಯಾಗ್. ಇಟ್ ವಾಸ್ ಎ ಪ್ರೈಡ್ಫುಲ್ ಪ್ರಪೋಸಿಷನ್ ಫಾರ್ ಸ್ವಾಮಿ. ಸೊ ಇಲ್ಲಿ ವಾಸ್ ಹೆಲ್ಪಿಂಗ್ ವರ್ಬ್ ಇದೆ. ವಾಸ್ ಅಂತಕ್ಕಂಥದ್ದೇ ಕ್ವಶನ್ ಟ್ಯಾಗ್ನ ಮೊದಲ ವರ್ಡ್ ಆಗಿರುತ್ತೆ. ಮತ್ತು ಸೆಂಟೆನ್ಸಲ್ಲಿ ನಾಟ್ ಇಲ್ಲ ಮೀನ್ಸ್ ನೆಗೆಟಿವ್ ಅಲ್ಲ. ಸೊ ಸೆಂಟೆನ್ಸ್ ಅನ್ನೋದು ಪಾಸಿಟಿವ್ ಇರೋದ್ರಿಂದ ಕ್ವಶನ್ ಟ್ಯಾಗ್ ನೆಗೆಟಿವ್ ವಸಂಟ್ ಅಂತ ಆಗುತ್ತೆ. ಇಟ್ ಪ್ರೊನೌನ್ ಇದೆ, ವಸಂಟ್ ಇಟ್, ಆಪ್ಷನ್ ಸಿ. ಇನ್ನು ಚೂಸ್ ದ ಕರೆಕ್ಟ್ ಇನ್ಫಿನಿಟಿವ್. ಸ್ವಾಮಿಸ್ ಗ್ರ್ಯಾನಿ ಯೂಸ್ ಟು ಟೆಲ್ ಹಿಮ್ ಎ ಸ್ಟೋರಿ ಎವ್ರಿ ನೈಟ್ ಬಿಫೋರ್ ಹಿ ಸ್ಲೆಪ್ಟ್ ಇದೆ. ಇಲ್ಲಿ ಇನ್ಫಿನಿಟಿವ್ ಅಂದ ತಕ್ಷಣ ಆಪ್ಷನ್ ಬಿ 2+ ಟೆಲ್, 2+ ವರ್ಬ್ 1 ಇರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಥರ್ಡ್ ಒನ್, ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಕರೆಕ್ಟ್ ಇಫ್ ಕ್ಲಾಸ್ ಅಂತ ಇದೆ. ರವಿ, ಡಿಡ್ ಯು ಗೆಟ್ ದ ಬಸ್? ಗಣೇಶ್, ಓ ಐ ಡಿಡಂಟ್. ರವಿ, ಇಫ್ ಯು ಹ್ಯಾಡ್ ಸ್ಟಾರ್ಟೆಡ್ ಅರ್ಲಿ ಐ ಡ್ಯಾಶ್ ಗಾಟ್ ದ ಬಸ್ ಅಂತ ಇದೆ. ಸೊ ಇದಕ್ಕೆ ಆಪ್ಷನ್ ಸಿ ವುಡ್ ಹ್ಯಾವ್. ಇನ್ನು ಫೋರ್ತ್ ಕ್ವೆಶನ್, ಐಡೆಂಟಿಫೈ ದ ಸಿಲಬಲ್ ವರ್ಡ್. ರಿಟರ್ನಿಂಗ್ 2 ಸಿಲಬಲ್ ವರ್ಡನ್ನು ಐಡೆಂಟಿಫಿಕೇಷನ್ ಮಾಡಬೇಕು. ರಿಟರ್ನಿಂಗ್, ಸೇಫರ್, ಡೆಸ್ಪರೇಟ್ಲಿ, ಸ್ಪೀಕ್. ಇಲ್ಲಿ ಸೇಫರ್ 2 ಸಿಲಬಲ್ ವರ್ಡ್. ಇನ್ನು ಫಿಫ್ತ್ ಕ್ವಶನ್ಗೆ ಬಂದಾಗ ಐಡೆಂಟಿಫೈ ದಿ ಕರೆಕ್ಟ್ ಲ್ಯಾಂಗ್ವೇಜ್ ಫಂಕ್ಷನ್ ಇದೆ. ಅಂಡರ್ಲೈನ್ ವರ್ಡನ್ನು ನೋಡಿ. ಇಫ್ ಯು ಡೋಂಟ್ ಮೈಂಡ್ ಕುಡ್ ಐ ಯೂಸ್ ಯುವರ್ ಪೆನ್. ನಾನು ನಿನ್ನ ಪೆನ್ನನ್ನು ಯೂಸ್ ಮಾಡಿಕೊಳ್ಳ ಅಂತಕ್ಕಂಥದ್ದು ಆಪ್ಷನ್ ಸಿ ಸೀಕಿಂಗ್ ಪರ್ಮಿಷನ್. ಇನ್ನು ಆನ್ಸರ್ ದ ಫಾಲೋಯಿಂಗ್ ಕ್ವಶನ್. ಇಲ್ಲಿ 2 ಮಾರ್ಕ್ಸ್ 1 ಕ್ವಶನ್ ಹೀರೋ ಪಾಠದಿಂದ. ಹೌ ವಾಸ್ ಸ್ವಾಮಿ ಹಾನರ್ಡ್ ಬೈ ಹಿಸ್ ಕ್ಲಾಸ್ಮೇಟ್ಸ್, ಟೀಚರ್ಸ್ ಆ್ಯಂಡ್ ದ ಹೆಡ್ ಮಾಸ್ಟರ್. ಇಲ್ಲಿ ಸ್ವಾಮೀಸ್ ಕ್ಲಾಸ್ಮೇಟ್ಸ್ ಸಾ ಹಿಮ್ ವಿತ್ ರೆಸ್ಪೆಕ್ಟ್. ಟೀಚರ್ಸ್ ಪ್ಯಾಟೆಡ್ ಇಸ್ ಬ್ಯಾಕ್. ಹೆಡ್ ಮಾಸ್ಟರ್ ಸೆಡ್ ಯು ಆರ್ ಎ ಟ್ರೂ ಸ್ಕೌಟ್. ಇನ್ನು ಥರ್ಡ್ ಮೇನ್ಗೆ ಬಂದಾಗ ಎಕ್ಸ್ಟ್ರಾಕ್ಟ್ಸನ್ನು ನೀಡಲಾಗಿರುತ್ತೆ. ಒಂದು ಎಕ್ಸ್ಟ್ರಾಕ್ಟ್ ಫ್ರಮ್ ಎ ಹೀರೋ, ಅನದರ್ ಎಕ್ಸ್ಟ್ರಾಕ್ಟ್ ಫ್ರಮ್ ಗ್ರ್ಯಾಂಡ್ಮಾ ಕ್ಲೈಮ್ಸ್ ಎ ಟ್ರೀ. ದೇರ್ ಮೇ ಬಿ ಸ್ಕಾರ್ಫಿಯನ್ಸ್ ಬಿಹೈಂಡ್ ಯುವರ್ ಲಾ ಬುಕ್ಸ್. ಇಲ್ಲಿ ಹೂ ಸೆಡ್ ದೀಸ್ ವರ್ಡ್ಸ್ ಇದೆ. ವೆನ್ ಡಿಡ್ ದ ಸ್ಪೀಕರ್ ಸೇ ಸೊ? ವಾಟ್ ಮೇಡ್ ಹಿಮ್ ಸೇ ಸೊ? ಹೂ ಸೆಡ್ ಅಂದಾಗ ಇಟ್ ಈಸ್ ಸೆಡ್ ಬೈ ಸ್ವಾಮಿ ಟು ಹಿಸ್ father when his father told him to sleep alone in the office room. So Swami was afraid of darkness and he didn't want to sleep in the office room, so he said these words. In 11th, I strongly recommend her a quiet week in bed. Who is I referred to here? Why was this recommendation given? What was the response to the recommendation? So ಇಲ್ಲಿ ಗ್ರ್ಯಾಂಡ್ಮಾ ಕ್ಲೈಮ್ಸ್ ಎ ಟ್ರೀಯಿಂದ ಐ ಅಂತ ಹೇಳ್ತಕ್ಕಂಥದ್ದು ಡಾಕ್ಟರ್. ಐ ಸ್ಟ್ರಾಂಗ್ಲಿ ರೆಕಮೆಂಡೆಡ್. ಡಾಕ್ಟರ್ ಸ್ಟ್ರಾಂಗ್ಲಿ ರೆಕಮೆಂಡೆಡ್ ದಟ್. ವೈ ದಿಸ್ ರೆಕಮೆಂಡೇಶನ್ ಗಿವನ್ ಮೀನ್ಸ್ ಹಿ ಟುಕ್ ದಿ ಗ್ರಾನಿಸ್ ಟೆಂಪ್ರೇಚರ್ ಮೀನ್ಸ್ ಗ್ರಾನಿ ಗಾಟ್ ಫೀವರ್, ಸೊ ಹಿ ಗೇವ್ ದಿಸ್ ರೆಕಮೆಂಡೇಶನ್. ಆ್ಯಂಡ್ ವಾಟ್ ವಾಸ್ ದ ರೆಸ್ಪಾನ್ಸ್ ಅಂದಾಗ ಗ್ರಾನಿ ಕನ್ಫೈನ್ ಟು ಬೆಡ್ ಫಾರ್ 1 ವೀಕ್. ಈ ಒಂದು ಉತ್ತರ ಬರಬೇಕಾಗುತ್ತೆ. ಸೊ ಈ ಎಲ್ಲ ಪ್ರಶ್ನೆಗಳಿಗೆ ಕೀ ಆನ್ಸರ್ ಕೆಳಗೆ ಇದೆ. ನೆಕ್ಸ್ಟ್ ನೀವು ಕೀ ಆನ್ಸರನ್ನು ನೋಡಬಹುದು. ನೆಕ್ಸ್ಟ್ ಫೋರ್ತ್ ಮೇನ್ಗೆ ಬಂದಾಗ ಆನ್ಸರ್ ದ ಫಾಲೋಯಿಂಗ್ ಇನ್ 5 to 6 ಸೆಂಟೆನ್ಸ್. ನರೇಟ್ ಹೌ ಎ ಕವರ್ಡ್ ಬಾಯ್ ಸ್ವಾಮಿ ಬಿಕಮ್ ಹೀರೋ ಓವರ್ ನೈಟ್. ಸ್ವಾಮಿ ಪಾಠದಿಂದ ಇದು ಮೇನ್ ಎಕ್ಸಾಮಲ್ಲಿ ಮತ್ತು ಮಾಡೆಲ್ ಕ್ವಶನ್ ಪೇಪರ್ಸ್ ಎಲ್ಲದರಲ್ಲೂ ರಿಪೀಟ್ ಆಗ್ತಕ್ಕಂಥ ಕ್ವಶನ್ ಆಗಿರುತ್ತೆ. ಹಿಯರ್ ಕವರ್ಡ್ ಬಾಯ್ ಸ್ವಾಮಿ, ಹಿ heard this report read by the father. The report is about a bravery of a village boy. Swami said, the boy may be grown up and strong. Father said, the courage is very important. Then Swami said, if I have a courage, could I fight a tiger? Then father challenged him to sleep alone in the office room to prove his courage. Swami slept in the office room. Then he afraid of devils. His sleep was racked with the nightmare of tiger chasing him. When he saw
when he opened his eyes, he felt he was alone in the office room and he saw something moving in the darkness. He thought it was a devil. When it came near, he hugged it and bit it. But it was a burglar, and father, cook and servant caught him and handed over to police. Like this, Swami become hero overnight. ಈ ಒಂದು ಉತ್ತರವನ್ನು ಬರೀಬೇಕಾಗುತ್ತೆ. ನೆಕ್ಸ್ಟ್ 13, ಹೌ ಡಿಡ್ ಗ್ರ್ಯಾಂಡ್ ಮಾ ಫುಲ್ಫಿಲ್ ಅವರ್ ವಿಶ್ ವಿತ್ ಇನ್ ದ ಪೋಯಮ್ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ ಇದೆ. ಇಲ್ಲಿ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ ಸಮರಿಯನ್ನು ಬರೀಬೇಕಾಗತ್ತೆ. ಇಲ್ಲಿ ಸಮರಿ ಬರೀಬೇಕಾದ್ರೆ ದ ಪೊಯೆಟ್ ಕಾಲ್ಸ್ ಇಸ್ ಗ್ರ್ಯಾಂಡ್ ಮಾ as a genius because she could climb a tree even at the age of 62. She is happier in a tree than in a lift, and everybody told her to be graceful. She laughed and said, I'll grow disgracefully. Then she learnt it from her loving brother at the age of 6. Everybody feared that she may fall from a tree one day. She climbed a tree, could not come down. Then after the rescue, doctor recommended 1 week of bed rest. Granny felt it was like a brief season in hell, and she demanded a house on tree top, and her son was dutiful, fulfilled her wish, and she moved to house on a tree top, enjoyed her olden days. ಈ ಉತ್ತರವನ್ನು ಬರೀಬೇಕಾಗುತ್ತೆ. ವಿದ್ಯಾರ್ಥಿಗಳೇ ನೋಡಿ, ಇಲ್ಲಿ ಇದಕ್ಕೆ ಕೀ ಆನ್ಸರನ್ನು ನೀಡಿರ್ತೇನೆ. ಈ PDF ಸಹ ನೀವು ಡೌನ್ಲೋಡ್ ಮಾಡಿಕೊಳ್ಬಹುದು. ಈ PDF ಅನ್ನು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೀಡಿರ್ತೇನೆ, ಲಿಂಕ್ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ ಎಲ್ಲ ಕೀ ಆನ್ಸರನ್ನು ಸಹ ನೀಡಿರ್ತೇನೆ. ಮತ್ತು ಮುಂದಿನ ಎಲ್ಲ ಯೂನಿಟ್ ಟೆಸ್ಟ್ಗಳ ಒಂದು ಕ್ವಶನ್ ಪೇಪರ್ಸ್ ವಿತ್ ಕೀ ಆನ್ಸರ್ ಇರತಕ್ಕಂಥ PDF ಗಳನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಬೇಕು ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡ್ಕೊಳ್ಳಿ, ಫಾಲೋ ಮಾಡ್ತಾಯಿರಿ ಅಂತ ಹೇಳ್ತಾ ಈ ಕ್ವಶನ್ ಪೇಪರ್ ಕೀ ಆನ್ಸರನ್ನು ಕ್ಲೀನಾಗಿ ನೋಡಿ ಕಲೀರಿ ಮತ್ತು ಡೌನ್ಲೋಡ್ ಸಹ ಮಾಡ್ಕೊಳ್ಳಿ.